ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ಶಿರಾ ಪಿಜನ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಟಾಪಿಕ್ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಏನು ಅಂದರೆ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಬಾಟಲ್ ಕಟ್ ಮಾಡಿ ಇಟ್ಕೊಂಡ್ರೆ ಇದರೊಳಗಡೆ ನೀರಿಡ್ಬೋದು ಫ್ರೆಂಡ್ಸ್. ನೋಡಿ, ಈಗ ಸಮ್ಮರ್ ಸೀಸನ್ ಅಲ್ಲ, ಅದಕ್ಕೆ ನಿಮಗೆ ನೀರಿಡೋದಕ್ಕೆ ತೊಂದರೆ ಆಗುತ್ತೆ. ಡೈಲಿ ಆಗ್ಲಾಗ್ಲೇ ಇಡಬೇಕಾಗುತ್ತೆ ಅಂತ ಈ ಥರ ಕಟ್ ಮಾಡಿಬಿಟ್ಟು ನೋಡಿ ಈ ಥರ ಅಟ್ಯಾಚ್ ಮಾಡಿಬಿಡಿ. ನೋಡಿ ಫ್ರೆಂಡ್ಸ್, ಅಟ್ಯಾಚ್ ಮಾಡಾದಮೇಲೆ ನೋಡಿ ಫ್ರೆಂಡ್ಸ್, ಈ ಕಡೆ ಅಟ್ಯಾಚ್ ಮಾಡಿದ್ದೆ, ಈ ಕಡೆ ಇಡಬೇಕು. ಇದ್ದಾವೆ ನೋಡಿ ಫ್ರೆಂಡ್ಸ್. ಇಲ್ಲಿ ಪಟ್ಟ ಒಂದಿದೆ ಫ್ರೆಂಡ್ಸ್. ನೋಡಿ, ಇಲ್ಲೆಲ್ಲ ಅಟ್ಯಾಚ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಅಟ್ಯಾಚ್ ಮಾಡೋಕ್ಕೆ ಒಂದು ಬಾಟ್ಲಿ ಮತ್ತು ಒಂದು ತಂತಿ ಇದ್ದರೆ ಸಾಕು ಫ್ರೆಂಡ್ಸ್, ಇನ್ನೇನು ಬೇಡ ಫ್ರೆಂಡ್ಸ್. ಈಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ನೀರು ಇಡಲೇಬೇಕು. ನೀನು ನೋಡ್ಕೊಳ್ಳಿ, ನೀರು ಈ ಥರ ಗಲೀಜಾದಾಗೆಲ್ಲ ಚೇಂಜ್ ಮಾಡ್ಕೊಬೇಕು ಫ್ರೆಂಡ್ಸ್. ನಾಗಲೇ ಚೇಂಜ್ ಮಾಡಿದ್ದೆ, ಆದರೂ ಗಲೀಜಾಗಿದೆ. ಇರಲಿ ಫ್ರೆಂಡ್ಸ್, ವಿಡಿಯೋ ಆದಮೇಲೆ ಚೇಂಜ್ ಮಾಡ್ತೀನಿ. ನೀರು ಇಟ್ಬಿಟ್ಟು ಹಾಗೆ ಬಿಡಬೇಡಿ ಫ್ರೆಂಡ್ಸ್. ಒಂದು ಮಧ್ಯಾಹ್ನ ಒಂದು ಸಲ, ಸಾಯಂಕಾಲ ಒಂದು ಸಲ ಚೇಂಜ್ ಮಾಡಿದರೆ ಸಾಕು. ವೈಟ್ ಹೋಗ್ಬಿಡ್ತು ಫ್ರೆಂಡ್ಸ್ ಆ ಕಡೆಗೆ. ಅದಿಲ್ಲಿ ಈ ಕಡೆ ಗೂಡು ಕ್ಲೋಸ್ ಮಾಡಿದರೆ ತಿರ್ಗಾ ಬರೋದಿಲ್ಲ. ಒಂದ್ಸಲ ಹೋಗಿದೆ ಫ್ರೆಂಡ್ಸ್. ಈಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ನೀವು ಮೈನ್ ಫುಡ್ ಏನಂದರೆ ನೋಡಿ ಫ್ರೆಂಡ್ಸ್, ಫುಡ್ಡು ರಾಗಿ ಬಿಟ್ಟು ಇನ್ನೇನು ಕೊಡಬಾರ್ದು ಫ್ರೆಂಡ್ಸು. ನಾನು ಅದಕ್ಕೆ ಏನೂ ಕೊಡ್ತಾ ಇಲ್ಲ. ದೊಡ್ಡ ಮೇವೇನು ಹಾಕೋಂಗಿಲ್ಲ ಫ್ರೆಂಡ್ಸ್, ಹಾಕಬೇಡಿ. ದೊಡ್ಡ ಮೇವು ಹಾಕಿದರೆ ನಿಮಗೆ ಅಕ್ಕಿ ಡೈಜೆಷನ್ ಆಗೋಲ್ಲ, ಅಕ್ಕಿ ಪ್ರಾಬ್ಲಮ್ ಆಗುತ್ತೆ. ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಜೀರ್ಣ ಆಗೋದಿಲ್ಲ ಫ್ರೆಂಡ್ಸ್ ಅಕ್ಕಿಗೆ. ನೋಡಿ, ಇದೆಲ್ಲ ವೇಸ್ಟ್ ರಾಗಿ. ಇದು ಈ ಥರ ರಾಗಿ ಹಾಕೋಂಗಿಲ್ಲ ನೀವು. ನೋಡಿ, ಗಲೀಜು ರಾಗಿ ಇದು. ನೋಡಿ, ಇದು ಅಕ್ಕಿ ತಿಂದಾದ್ಮೇಲೆ ಎತ್ತಿಟ್ಟಿರೋದು. ಇಲ್ಲಿ ನೋಡಿ, ಕ್ಲೀನ್ ರಾಗಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಕ್ಲೀನ್ ರಾಗಿ, ಸರಿನಾ? ಫ್ರೆಂಡ್ಸ್, ಇಲ್ಲಿ ನೋಡಿ, ನಮ್ಮ ಫ್ರೆಂಡ್ಸ್ ಇವಾಗ ಪಾರಿವಾಳ ಸಾಕ್ತೀನಿ ಅಂತ ಹೇಳ್ತಿದ್ರು. ಅಲ್ಲಿ ಅಕ್ಕಿ ತರಿಸ್ಕೊಡ್ತೀನಿ, ಇಬ್ಬರಿಗೆ ತರಿಸ್ಕೊಡ್ತಿರೋದು ಅಕ್ಕಿ ಫ್ರೆಂಡ್ಸ್. ನಿಮಗೂ ಬೇಕಾದರೆ ಕಮೆಂಟ್ ಹಾಕಿ, ಅವತ್ತು ವಿಡಿಯೋ ಮಾಡ್ತೀನಿ. ಯಾವ ಅಕ್ಕಿ ಬೇಕು ಅಂತ ನೀವು ಒಂದು ಫೋಟೋ ತೆಗೆದ್ಬಿಟ್ಟಾದ್ರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನಮಗೆ ಕಳಿಸ್ಬೇಕು ಫ್ರೆಂಡ್ಸ್. ಎಲ್ಲಾದರೂ ತೋರಿಸಿರ್ತೀನಿ. ನೋಡಿ ಫ್ರೆಂಡ್ಸ್, ಪಟ್ಟ ಯಾವ ಥರ ಬೆಳವಣಿಗೆ ಆಗಿದೆ ಅಂತ ನೋಡಿ ಫ್ರೆಂಡ್ಸ್. ಸಮ್ಮರಲ್ಲಿ ಪಟ್ಟನ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಅದಕ್ಕೆ ನಾನು ನೋಡಿ ಇಲ್ಲಿ ನೆಳ್ಳ ಇಟ್ಕಿರೋದ್ರಿಂದ ನಮ್ಮ ಅಕ್ಕಿಗೆ ಏನು ಪ್ರಾಬ್ಲಮ್ ಆಗಿಲ್ಲ. ನೀವು ಬಿಸಿಲ ಇಟ್ಟಿದ್ರೆ ಪಟ ಮಾಡ್ಸೋಕೆ ಹೋಗ್ಬಿಡಿ ಫ್ರೆಂಡ್ಸ್. ಹೇಳೋದು ಕೇಳಿ, ಅಕ್ಕಿನೂ ವೀಕ್ ಆಗ್ತವೆ, ಪಟಾನೂ ಸರಿಯಾಗಿ ಬರೋಲ್ಲ ಫ್ರೆಂಡ್ಸ್. ನೋಡಿ, ಅಕ್ಕಿಗೂ ಪ್ರಾಬ್ಲಮ್ ಆಗಿಬಿಡುತ್ತೆ. ನಮ್ಮ ದಾರಿಯಲ್ಲಿ ನೆಳ್ಳ ಐತೆ, ಏನಾಗೋದಿಲ್ಲ ಫ್ರೆಂಡ್ಸ್. ನೀವೇನಾದರೂ ಮನೆ ಮೇಲೆ ಇಟ್ಟಿದ್ರೆ ಪ್ಲೀಸ್ ನೀವು ಪಟ ಮಾಡ್ಸೋಕೆ ಹೋಗ್ಬಿಡಿ. ಒಂದು 2 ತಿಂಗಳು ಬಿಟ್ಬಿಟ್ಟು ಪಟ ಮಾಡಿಸಿ ಫ್ರೆಂಡ್ಸ್. ನೀವು ಇವೆರಡು ಪೇರ್ ಯಾವ ಥರ ಇದೆ ಅಂತ ಕಮೆಂಟ್ ಹಾಕಿ, ಮತ್ತು ಅದೆಷ್ಟು ಅವರ್ ಆಗ್ಬೋದು ಅಂತಲೂ ಕಮೆಂಟ್ ಹಾಕಿ. ಇವಾಗ ಅಪ್ಪ ಅಮ್ಮ ಎಷ್ಟಾಗುತ್ತೆ ಅಂತ ನಿಮ್ಗೆ ಆಗಲೇ ಗೊತ್ತಿರುತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೆಂಥ ಒಳ್ಳೆ ಐಡಿಯಾನಾ ಇಲ್ಲ ನೀವು ಹೇಳೋ ಡಬ್ಬ ಐಡಿಯಾನ ಅಂತ ಕಮೆಂಟ್ ಹಾಕ್ಬಿಡಿ ಫ್ರೆಂಡ್ಸ್. ನೀವು ಕಮೆಂಟ್ ಹಾಕಿದ್ರೆ ಅಂದರೂ ಪರವಾಗಿಲ್ಲ, ಒಂದು ಲೈಕ್ ಕೊಟ್ಬಿಟ್ಟು ಹೋಗ್ಬಿಡಿ. ಬೈ ಫ್ರೆಂಡ್ಸ್.